ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಟೈಮ್ ಈಗ ಕರೆಕ್ಟಾಗಿ ಒಂದು ಆರೂವರೆ 6:45 ಆಗ್ತಾ ಬಂತು. ಜಸ್ಟ್ ಈಗ ತಾನೇ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಇವತ್ತು ಯಾಕೋ ಸ್ವಲ್ಪ ಸುಸ್ತಾಗ್ತಾಯಿತ್ತು, ಹಾಗಾಗಿ ಏನೋ ಅಷ್ಟೊಂದು ಮಾಡಲಿಕ್ಕಾಗಿಲ್ಲ. ಹೂವು ಇಟ್ಬಿಟ್ಟು ಅಗರಬತ್ತಿ ಇಟ್ಟು ಪೂಜೆ ಮಾಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಅಮ್ಮ ಬೆಳಗ್ಗೆನೇ ಪಾತ್ರೆ ಎಲ್ಲ ತೊಳೆದುಕೊಟ್ಟು ಅವರು ಹೋದರು, ಕೆಲ್ಸಕ್ಕೆ ಹೋದ್ರು ಅವರು. ಇವಾಗ ಅಡುಗೆ ಕೆಲಸ ಮಾಡ್ಕೋಬೇಕು. ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ, ಹಾಗೆ ನಮ್ಮ ಮನೆಯವರು ಇನ್ನೂ ಮಲ್ಕೊಂಡಿದ್ದಾರೆ. 3 ಜನರು ಮಲ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಒಲೆ ಕೂಡ ಹಚ್ಚಿದ್ದೀನಿ. ನೀರು ಕಾಯ್ತಾ ಇದೆ. ಸೊ ನೀರು ಕಾದ್ಮೇಲೆ ಅವ್ರು ಎದ್ದು ಸ್ನಾನ ಮಾಡ್ಕೊಳ್ತಾರೆ. ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ? ಬನ್ನಿ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೆ ನಮ್ಮ ಮನೆಯವ್ರಿಗೂ ಮತ್ತು ಮಕ್ಕಳಿಗೂ. ನೀರು ಕೂಡ ಚೆನ್ನಾಗಿ ಕಾದಿದ್ದವು. ಇನ್ನೂ ಇವರು ಕೂಡ ಎದ್ದಿಲ್ಲ, ಮೂವರು ಸುಮ್ಮನೆ ನಿದ್ದೆ ಮಾಡ್ತಾ ಇದ್ದಾರೆ. ಇನ್ನೂ ಟೈಮ್ ಕೂಡ ಆಗಿರಲಿಲ್ಲಲ್ಲ, ಮಲ್ಕೊಳ್ತಾರೆ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯಲಿ, ಮತ್ತು 3ಗೂ ಆಗುತ್ತೆ. ಒಂದೇ ಪಾತ್ರೆಯಲ್ಲಿ ಚೆನ್ನಾಗಿ ನೀರು ಕಾಯಿತು ಅಂದರೆ 3 ಜನಕ್ಕೂ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಮತ್ತೆ ಇನ್ನೂ ಸ್ವಲ್ಪ ಕಟ್ಟಿಗೆ ಇಟ್ಬಿಟ್ಟು ಅದನ್ನು ಉರಚ್ತಾ ಇದ್ದೀನಿ. ಇವಾಗ ನೀರು ಕೂಡ ಕಾದಿದೆ ಅಲ್ಲ, ಆದರೆ ಇವಾಗ ನೀರೆಲ್ಲ ಸ್ನಾನ ಮಾಡ್ಕೊಂಡಾದ್ಮೇಲೆ ಇದೇ ಒಲೆ ಮೇಲೆ ಏನಾದ್ರು ಸಾಂಬಾರು ಮಾಡೋದಿದ್ರೆ ಸಾಂಬಾರು ಮಾಡಿಬಿಡ್ತೀನಿ. ಬೇಗನೆ ಎಲ್ಲ ಸ್ನಾನ ಮಾಡೋದು ಮುಗೀತು ಅಂದರೆ ಒಲೆ ಮೇಲೇ ಅಡುಗೆ ಎಲ್ಲ ಮಾಡ್ಕೊತೀನಿ. ಈ ಕಡೆ ನೋಡ್ತಾ ಇದ್ರಲ್ವ, ಇನ್ನೊಂದು ಒಲೆ ಹತ್ರ ಮಾಡೋದಕ್ಕೆ ಬರಲ್ಲ, ಯಾಕಂದರೆ ಅಲ್ಲೆಲ್ಲ ಕಟ್ಟಿಗೆ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಏನಿದ್ರು ಒಂದೇ ಒಲೆಯಲ್ಲೇ ಹಚ್ಬೇಕು ನಾನು. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಬೇಗ ಎದ್ದು ಸ್ನಾನ ಮಾಡ್ಕೊಳ್ರಿ ಅಂದರೂ ಕೂಡ ಅವ್ರು ಮಾಡ್ಕೊಳಲ್ಲ. ಏನು ಮಾಡೋದಕ್ಕಾಗಲ್ಲ, ಅವ್ರು ಎದ್ದೇಳೋದೇ ಲೇಟಾಗಿ 3 ಜನನು. ಒಂದೊಂದು ಸಲ ಮಾತ್ರ ಅಜಯ್ ಬೇಗನೆ ಎದ್ಬಿಡ್ತಾನೆ, ಒಂದೊಂದು ಸಲ ಎದ್ದೇಳಪ್ಪ ಅಂದರೂ ಕೂಡ ಬೇಗ ಎದ್ದೇಳಲ್ಲ. ಮತ್ತು ನಾವು ಕೂಡ ಜಾಸ್ತಿ ಫೋರ್ಸ್ ಮಾಡು ಕೂಡ ಎದ್ದೇಳಿಸಲ್ಲ, ಯಾಕಂದರೆ ಮತ್ತೆ ತುಂಬ ಹಠ ಮಾಡ್ತಾನೆ, ಹೇಳ್ತಾನೆ ಅಂದ್ಬಿಟ್ಟು. ಇವಾಗ ಹೊರಗಡೆ ಎಲ್ಲ ನೀರು ತುಂಬಿಸಿದೆ. ಬೋರ್ ನೀರು ಬಿಟ್ಟಿದ್ರು ಬೆಳಗ್ಗೆನೇ, ನೀರೆಲ್ಲ ತುಂಬಿಸಿಟ್ಟಿದ್ದೀನಿ. ಇವಾಗ ಅಂಗಡಿಗೆ ಹೋಗಿ ಬರಬೇಕು, ಹಾಲು ತರಬೇಕು. ಹಾಲು ತಂದು ಟೀ ಮಾಡಬೇಕು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಮರ್ತೋಗ್ತಾ ಇದ್ದೆ, ಯಾಕಂದರೆ 3 ಜನ ಮಲ್ಕೊಂಬಿಟ್ಟಿದ್ರಲ್ಲ, ನಾನು ಡೋರ್ನೇ ಕ್ಲೋಸ್ ಮಾಡಿಲ್ಲ. ನಮ್ಮ ಮನೆ ಹತ್ರ ಸ್ವಲ್ಪ ಆಕಳ ಎಲ್ಲ ಜಾಸ್ತಿ ಬರ್ತಾ ಇರ್ತವೆ, ಮತ್ತು ಒಂದೊಂದ್ಸಲ ಮನೆ ಒಳಗಡೆ ಹೋಗ್ಬಿಡುತ್ತೆ. ಏನಾದರೂ ಡೋರ್ ಓಪನ್ ಇತ್ತು ಅಂದರೆ ಸೀದಾ ಮನೆ ಒಳಗಡೆ ಹೋಗ್ಬಿಡುತ್ತೆ. ಅದರಲ್ಲಿ 3 ಜನ ಮಲ್ಕೊಂಡಿರೋದ್ರಿಂದ ಮತ್ತೆ ಗೊತ್ತೂ ಕೂಡ ಆಗಲ್ಲ ಬಂದಿರೋದು. ಅದಕ್ಕಂತಲೇ ಮತ್ತೆ ಇವಾಗ ನೆನ್ಪು ಮಾಡ್ಕೊಂಡು ಬಂದು ಇವಾಗ ಡೋರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಡೋರ್ ಕ್ಲೋಸ್ ಮಾಡೋದ್ರೆ ಆಕಳ ಏನು ಬರಲ್ಲ. ಡೋರ್ ಏನಾದರೂ ಓಪನ್ ಇತ್ತು, ಸ್ವಲ್ಪ ಓಪನ್ ಇದ್ರೂ ಕೂಡ ಶಿಸ್ತು ಒಳಗಡೆ ಹೋಗಿ ನಿಂತ್ಕೊಳ್ಳುತ್ತದು. ಒಂದು 2-3 ಆಕಳ ಇದ್ದಾವೆ, ಇಲ್ಲೇ ಓಡಾಡ್ತಾ ಇರ್ತವೆ. ಅವು ಸ್ವಲ್ಪ ರೂಢಿ ಆಗಿಬಿಟ್ಟಿದ್ದಾವೆ ಇವು ಬರೋದು, ಬೀದಿಲಿ ಬರೋದು. ಏನಾದರೂ ರೈಸು ಅಥವಾ ರೊಟ್ಟಿ ಏನಾದರೂ ಇರುತ್ತಲ್ವ, ಅದನ್ನು ಕೊಟ್ಟರೆ ತಿಂದ್ಬಿಟ್ಟು ಹೋಗ್ತಾವೆ. ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ತಣ್ಣಗೆ ಬೀಸ್ತಾ ಇದೆ ಗಾಳಿ ಎಲ್ಲ. ನನಗಂತೂ ಸಖತ್ ಇಷ್ಟ. ಬೆಳಗ್ಗೆ ಎದ್ದು ಬೇಗನೆ ಕೆಲಸ ಮಾಡ್ಕೋಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಟೈಮ್ ಆಯಿತು ಅಂದರೆ ಮಾಡ್ಕೊಳಕ್ಕಾಗಲ್ಲ, ಬಿಸಿಲು ಕೂಡ ಇರುತ್ತಲ್ಲ, ಮಾಡ್ಕೊಳಕ್ಕಾಗಲ್ಲ. ಬೇಗ ಇದ್ದರೆ ಕೆಲಸನೂ ಕೂಡ ಮುಗ್ದೋಗುತ್ತೆ. ಮತ್ತು ಇವಾಗ ಹಾಲು, ಟೀ ಪುಡಿ ಮತ್ತು ಒಂದು ಬೂಸ್ಟ್ ಪ್ಯಾಕೆಟು ತೊಗೊಂಬಂದೆ. ಮೊಸರೆ ಪಾತ್ರೆ ಅದೆಲ್ಲ ಹಂಗೆ ಇದೆ, ಅಂದರೆ ತೊಳೆದಿಕ್ಕಿರೋದು, ಅದೆಲ್ಲ ಜೋಡಿ ಸಿಕ್ಕಬೇಕು. ನಾನು ಆಮೇಲೆ ಜೋಡಿ ಸಿಕ್ಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಇವಾಗ ಹಾಲು ನೋಡಿ, ಹಾಲು ಟೀ ಪುಡಿ ತಂದಿದ್ದೀನಿ. ಹಾಲು ಚಿಕ್ಕ ಪ್ಯಾಕೆಟೇ ತೊಗೊಂಬಂದೆ, ದೊಡ್ಡದು ತರಲಿಲ್ಲ. ದೊಡ್ಡದು ಕೇಳಿದ್ರೆ ಇನ್ನೂ ಬಂದಿಲ್ಲ ಹಾಲು ಅಂತಂದರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಮತ್ತು ನಾನು ಚಿಕ್ಕ ಪ್ಯಾಕೆಟ್ನ ತೊಗೊಂಬಂದಿದ್ದೀನಿ. ಈಗ ಎಷ್ಟಾಗುತ್ತೋ ಅಷ್ಟರಲ್ಲೇ ಹಾಲು ಕಾಯಿಸ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಯೋದು. ಅರ್ಧ ಲೀಟ್ರ್ ಹಾಲು ತಂದಿದ್ದರೆ ಸಂಜೆವರೆಗೂ ಆಗ್ತಾಯಿತ್ತು. ಅರ್ಧ ಲೀಟ್ರ್ ಹಾಲು ತಂದಿಲ್ಲ ನಾನು, ಅದಕ್ಕೋಸ್ಕರನೇ 1/4 ಲೀಟ್ರಲ್ಲೇ ಇವತ್ತಿತ್ತಲ್ಲ, ಇನ್ನೇನು ಮಾಡೋದು ಅಂತ ಹೇಳಿ 1/4 ಲೀಟ್ರ್ ಹಾಲು ತೊಗೊಂಬಂದು ಟೀ ಮಾಡಿದ್ದೀನಿ. ಮತ್ತು ಈಗ ನಮ್ಮ ಮನೆಯವ್ರು ಕೂಡ ಎದ್ದಿಲ್ಲ, ಅದಕ್ಕೆ ನಾನೇ ಫಸ್ಟು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬೆಳಗ್ಗೆ ಒಂದು ಸಲ ಟೀ ಕುಡಿದ್ಬಿಟ್ಟೆ ಅಂದರೆ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಅನಿಸುತ್ತೆ. ಅದರಲ್ಲೂ ಸ್ವಲ್ಪ ಸುಸ್ತಾಗ್ತಾ ಇತ್ತಾ, ಫಸ್ಟು ಟೀ ಕುಡಿದ್ಬೇಡ, ಆಮೇಲೆ ನೆಕ್ಸ್ಟು ಅಡುಗೆ ಕೆಲಸ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ನಾನು ಫಸ್ಟು ಒಂದು ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟು ಇನ್ನೊಂದು ಕಡೆ ಟೀ ಮಾಡೋದಕ್ಕೂ ಕೂಡ ಇಡ್ತಾಯಿದ್ದೀನಿ. ಹಾಲಿಗೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ತೀನಿ, ಯಾಕಂದರೆ ನಮ್ಮ ಮನೇಲಿ ಟೀ ಸ್ವಲ್ಪ ಜಾಸ್ತಿನೇ ಕುಡಿತೀವಿ. ಮತ್ತು ನಮ್ಮ ಮನೆಯವರು ಬೆಳಗ್ಗೆ ಈಗ ಎದ್ದ ತಕ್ಷಣ ಫಸ್ಟು ಟೀ ಕುಡಿತಾರೆ. ಅದಾದಮೇಲೆ ಟಿಫನ್ ಆದಮೇಲೆ ಟೀ ಕುಡಿತಾರೆ. ಟಿಫನ್ ಆಗಿ ಇನ್ನೇನು ಮತ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಾಗ ಒಂದು ಸಲ ಟೀ ಕೇಳ್ತಾರೆ. ಕೆಲವೊಂದು ಸಲ ಕುಡಿಯಲ್ಲ, ಅವಾಗ ಕೆಲವೊಂದು ಸಲ ಕೇಳ್ತಾರೆ.
ಮತ್ತು ಮಧ್ಯಾಹ್ನ ಊಟಕ್ಕೆ ಬಂದಾಗಲೂ ಕೂಡ ಟೀ ಕುಡಿತಾರೆ. ಈ ಥರ ಟೀ ಅನ್ನೋದು ಸ್ವಲ್ಪ ಜಾಸ್ತಿನೇ ನಮ್ಮ ಮನೆಯಲ್ಲಿ. ಹಂಗಂತ ಸ್ವಲ್ಪ ನೀರನ್ನು ಒಂಚೂರು ಜಾಸ್ತಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅರ್ಧ ಲೀಟ್ರ್ ಹಾಲು ತಂದಿದ್ರೆ ಅಷ್ಟೊಂದು ಆಗ್ತಾ ಇರಲಿಲ್ಲ. ಕಾಲು ಲೀಟ್ರ್ ಹಾಲು ತೊಗೊಂಬಂದಿದ್ದೀನಲ್ಲ, ಅದಕ್ಕೋಸ್ಕರನೇ ಈಗ ಸ್ವಲ್ಪ ಜಾಸ್ತಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತೇನು ಅಂದ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ. ಸೊ ಇವಾಗ ಹಾಲು ಕಾಯಿಸೋದಕ್ಕೆ ಇಟ್ಬಿಟ್ಟು ಟಿಫನಿಗೂ ಜೋಡಿಸ್ಕೋಬೇಕು. ಮತ್ತು ಪಾತ್ರೆ ಎಲ್ಲ ತೊಳೆದಿಕ್ಕಿದಾರಲ್ಲ ಅಮ್ಮ, ಈಗ ಪಾತ್ರೆಗಳ್ನೆಲ್ಲ ಜೋಡಿಸಿಕ್ಬೇಕು. ಮೇಲ್ಗಡೆ ತೆಗೆದಿಟ್ರೆ ಆಯಿತು. ನನ್ನ ಪಾತ್ರೆ ಎಲ್ಲ ತೆಗ್ದು ಇಡೋಷ್ಟರಲ್ಲಿ ಇವಾಗ ಟೀ ಕೂಡ ಒಂದು ಕಡೆ ಆಗಿಬಿಡುತ್ತಾ. ಆಮೇಲೆ ಟೀ ಕುಡಿದ್ಬಿಟ್ಟು ನೆಕ್ಸ್ಟು ಟಿಫನ್ನು ಅದೆಲ್ಲ ರೆಡಿ ಮಾಡಿಕೊಂಡು ಮಕ್ಳಿಗೆ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಆಯಿತು. ಹಾಗೆ ಕೆಲಸ ನಡೀತಾ ಇರುತ್ತೆ. ಏನು ಮಾಡೋದಕ್ಕಾಗಲ್ಲ, ಡೈಲಿ ಇದೇ ರುಟೀನ್ ಅಲ್ವಾ ಮನೇಲಿ. ಮತ್ತು ಏನಾದರೂ ವೆರೈಟಿ ತಿಂಡಿ ಆ ಥರ ಮಾಡೋದು ಆ ಥರ ಇರುತ್ತೆ ಅಷ್ಟೇ. ಒಂದೊಂದು ಸಲ ನಾನು ಅನ್ಕೋತೀನಿ ವೆರೈಟಿ ತಿಂಡಿ ಮಾಡಬೇಕು ಅಂತ. ಆದರೆ ನನ್ನ ಮಕ್ಳಿಗೆ ಅದು ಇಷ್ಟ ಆಗೋಲ್ಲ, ಅವ್ರಿಗೆ ತಿನ್ನಲ್ಲ ಅವರು, ಬೇಡ ಅಂತ ಇದು ಮಾಡ್ತಾರೆ. ಡೈಲಿ ನಾವು ಯಾವ ಥರ ಮಾಡ್ತೀವಿ ಅದೇ ರೀತಿ ಮಾಡಬೇಕು. ಏನಾದರೂ ಡಿಫ್ರೆಂಟಾಗಿ ಮಾಡೋದಕ್ಕೆ ಹೋದರೆ ಅವ್ರಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಯಾವುದು ಕೂಡ ಹೊಸ ರೆಸಿಪಿ ಟ್ರೈ ಮಾಡಲ್ಲ. ಈಗ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಮನೇಲಿ ಇದ್ದರೆ ಮಾತ್ರ, ಮನೇಲಿ ಇರ್ತಾರಲ್ವ ಸಂಡೇ ಸ್ಯಾಟರ್ಡೆ ಆ ಟೈಮಲ್ಲಿ ಮಾತ್ರ ನಾನು ಬೇರೆ ರೀತಿ ಟಿಫನ್ನು ಅದೆಲ್ಲ ಟ್ರೈ ಮಾಡ್ತೀನಿ. ಅದು ಅವ್ರಿಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಮಾತ್ರ ನೆಕ್ಸ್ಟು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಡೈಲಿ ಟಿಫನ್ ಏನು ಮಾಡ್ತೀವೋ ಆ ಟೈಮಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದನ್ನು ಬಿಟ್ಟರೆ ನಾನು ಮಾಡಲ್ಲ. ಬೇರೆ ನಾನು ಯಾವುದಾದ್ರೂ ಒಂದು ಟ್ರೈ ಆಮೇಲೆ ಅವರು ತಿನ್ನಲಿಲ್ದಂಗೆ ಬೇಡ ಅಂತಂದು ಅಂದ್ಕೊಂಡು ಇದು ಮಾಡೋದು, ಮತ್ತು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಹಠ ಮಾಡ್ದಂಗೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರನೇ ಅವ್ರಿಗೇನು ಇಷ್ಟ ಆಗುತ್ತೋ ಅಷ್ಟನ್ನು ಮಾತ್ರ ಮಾಡ್ತೀನಿ. ಇವಾಗ ಪ್ಲೇಟ್ ಏನಿದಾವೋ ಅದೆಲ್ಲ ಕೂಡ ತೆಗ್ದಿಕ್ತಾ ಇದ್ದೀನಿ. ಪಾತ್ರೆಗಳೆಲ್ಲ ತೊಳೆದಿಕ್ತಾ ಇದ್ದೆ ಪ್ರತಿದಿನವೂ. ಇವತ್ತೇನೆಂದರೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಸುಸ್ತಾಗ್ತಾಯಿತ್ತು ಅಂತ ಹೇಳಿ ನಾನೇನು ತೆಗ್ದಿಕ್ಲಿಲ್ಲ. ಮತ್ತು ಅಮ್ಮನೇ ಎಲ್ಲ ವಾಶ್ ಮಾಡ್ತಾಯಿದ್ರು. ಡೈಲಿ ಅದೇ ಕೆಲಸ ಅಲ್ಲ, ಮತ್ತೇನು ಬಿಡು ಅತ್ಲಾಗ ಬೆಳಗ್ಗೆ ತೊಳ್ಕೊಂಡ್ರಾಯ್ತು ಅಂದ್ಬಿಟ್ಟು ಅಮ್ಮನೂ ಸುಮ್ಮನಾಗ್ಬಿಟ್ರು. ಒಂದೊಂದು ಸಲ ಹಂಗೆ ಬೇಜಾರಾಗ್ಬಿಡ್ತು ಮನೆ ಕೆಲಸ ಮಾಡಿ 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 ಮಾಡಿ. ಈ ದಿನ ಇದ್ದಿದ್ದೇ ಅಲ್ವಾ, ದಿನ ಸೈಯರ್ಗಳವ್ರು ಯಾರು ಅನ್ನೋ ಥರ ಅನಿಸ್ಬಿಡುತ್ತೆ. ಅದು ಕೆಲಸ ಮಾಡಿ 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 ಒಂಥರ ಬೇಜಾರಾಗ್ಬಿಡುತ್ತೆ. ಕೆಲಸದ ಮೇಲೇ ಜಿಗುಪ್ಸೆ ಬಂದಂಗೆ ಆಗಿಬಿಡುತ್ತೆ ನಮಗೆ. ಎಲ್ಲಾದರೂ ಒಂದು ಸ್ವಲ್ಪ ದಿನ ಹೋಗಿ ಆರಾಮಾಗಿ ಇದು ಬಂದುಬಿಡೋಣ ಅಂತ ಅನಿಸುತ್ತೆ. ಆದರೆ ಏನು ಮಾಡೋದಕ್ಕಾಗಲ್ಲ. ಎಷ್ಟೇ ದಿನ ನೀವು ಹೊರಗಡೆ ಇದ್ರೂ ಮತ್ತೆ ರಿಪೀಟ್ ನಮ್ಮ ಮನೆಗೆ ಬರಲೇಬೇಕು, ಮತ್ತೆ ಕೆಲಸ ಸ್ಟಾರ್ಟ್ ಮಾಡಲೇಬೇಕು, ಮತ್ತೆ ಕೆಲಸ ಮಾಡಲೇಬೇಕು ಅಲ್ಲ. ಏನು ಮಾಡೋದಕ್ಕಾಗಲ್ಲ. ನಮ್ಮ ಮನೆ ಬರೋನೇ ಇಷ್ಟು ಅಷ್ಟೇ. ಮತ್ತು ಹೆಣ್ಮಕ್ಳದ್ದು ಕೆಲಸ ಇಲ್ಲದೆ ಹೆಣ್ಮಕ್ಳಿಲ್ಲ, ಹೆಣ್ಮಕ್ಳಿಲ್ಲದೆ ಕೆಲಸ ಇಲ್ಲ. ಆ ಥರ ನಮ್ಮದು ಜೀವನ. ಒಂದೊಂದು ಸಲ ನಗು ಬರುತ್ತೆ. ಒಂದೊಂದು ಸಲ ಎಷ್ಟು ಬೈಕೋತೀವಿ ಅಂದರೆ ದೇವ್ರಿಗೂ, ಯಪ್ಪ ಯಾರಪ್ಪ ಈ ಕೆಲಸ ಅಂತ ಕಂಡುಹಿಡ್ದಿದ್ದು, ಯಾರು ಈ ಸಂಸಾರ ಕಂಡುಹಿಡಿದ್ರು, ಯಾರು ಈ ಜೀವನ ಕಂಡುಹಿಡಿದ್ರು ಅಂತ ಅನಿಸ್ಬಿಡ್ತು. ಎಲ್ಲದೂ ಒಂದು ಕಡೆಯಿಂದ ಬೈಕೋಂತ ಬಂದುಬಿಡ್ತೀವಿ ಸಿಟ್ಟು ಬಂದಾಗ. ಆಮೇಲೆ ಖುಷಿ ಇದ್ದಾಗ ಬೈಯಲ್ಲ, ಖುಷಿಯಿಂದ ಇರ್ತೀವಿ. ಸಿಟ್ಟು ಬಂದಾಗ ಎಲ್ಲನೂ ಬೈದ್ಬಿಡ್ತೀವಿ ಆ ಥರ. ಇವಾಗ ಟಿಫನಿಗೆ ರೆಡಿ ಮಾಡ್ತಾಯಿದ್ದೆ. ಸಿಂಪಲಾಗಿ ಟಿಫನ್ ಮಾಡ್ತಾಯಿದ್ದೀನಿ. ಇದು ಅಂದರೆ ನಮ್ಮ ಮನೇಲಿ ತುಂಬ ಇಷ್ಟ. ನನಗೆ ಇಷ್ಟನೇ ಇಲ್ಲ ಹೇಳಬೇಕಂದ್ರೆ. ಆದರೆ ಏನು ಮಾಡೋದು, ಮಕ್ಳಿಗೆ ಏನು ಇಷ್ಟ ಮೇನ್ ಅದೇ ನಮಗೆ. ಇವಾಗ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಮತ್ತು ಲಂಚ್ ಬಾಕ್ಸಿಗೆಲ್ಲ ತೊಗೊಂಡು ಹೋಗ್ತಾರಲ್ಲ, ಅದು ಮೇನು. ಹಾಗಾಗಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತಾಯಿದ್ದೀನಿ. ಇದು ಉಪ್ಪಿಟ್ಟು ರೈಸ್ ಅಂತ ಕರಿತೀವಿ ನಾವು. ಏನು ಚಿತ್ರಾನ್ನಕ್ಕೆಲ್ಲ ಹೆಚ್ಕೋತೀವೋ ಹಂಗೆ ಸೇಮು. ಇದಕ್ಕೆ ಆಪ್ಷನಲಾಗಿ ಗೋಡಂಬಿ ದ್ರಾಕ್ಷಿ ಹಾಕ್ಕೋಬೇಕಷ್ಟೇ. ಚೆನ್ನಾಗಿರುತ್ತೆ ಟೇಸ್ಟ್ ಗೋಡಂಬಿ ದ್ರಾಕ್ಷಿ ಹಾಕಿದರೆ. ಮತ್ತು ನೋಡಿ ಫ್ರೆಂಡ್ಸ್, ನನ್ನ ಮಗನ ಕೈ ಏನಾಗಿದೆ ಅಂತ ಹೇಳಿ ಈ ಥರ ಅವ್ನ ಕೈ ಆಗಿಬಿಟ್ಟಿರೋದು. ಅದು ಎಲ್ಲ ಹೋಗೋದಕ್ಕೆ ಬಂದಿದೆ, ಬಟ್ ಹೋಗೋ ಟೈಮಲ್ಲಿ ತುಂಬ ಅಂದರೆ ತುಂಬ ನೋವೋದು. ತಡ್ಕೊಳಕ್ಕಾಗಲ್ಲ, ಅಷ್ಟು ನೋಯ್ತಾ ಇರುತ್ತೆ. ಅದನ್ನೇ ಅವನು ತೋರಿಸ್ತಾ ಇದ್ದಮ್ಮ, ನೋಡಿ ಹೆಂಗಾಗಿದೆ ಅಂತೇಳಿ. ಇವಾಗ ಜಸ್ಟು ಪ್ಲಾಸ್ಟರ್ ಎಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿದೆ. ಮತ್ತು ಇನ್ನೊಂದು ಸಲ ಅದು ಆಯಿಂಟ್ಮೆಂಟ್ ಹಚ್ಚಿ ಅದನ್ನು ಪ್ಲಾಸ್ಟರ್ ಹಾಕಬೇಕು. ಹಾಕಿದರೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ನನ್ನ ಕೈಯಲ್ಲೂ ಕೂಡ ಆಗಿತ್ತು, ತುಂಬ ದೊಡ್ಡದಿತ್ತು ನನ್ನ ಕೈಯಲ್ಲಿ, ಅದು ಕೂಡ ಕ್ಲಿಯರ್ ಆಯಿತು. ಹಂಗಾಗಿ ಇದನ್ನು ಅವನು ಎಷ್ಟೇ ಹಠ ಮಾಡಿದ್ರೂ ನಾನು ಹಾಕಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಹೋಗ್ತಾ ಬಂದಿದೆ. ಇವಾಗ ಟಿಫನ್ ಕೂಡ ರೆಡಿ ಆಯಿತು. ಈಗ ಟಿಫನನ್ನು ಅವನಿಗೆ ತಿನ್ನಿಸ್ಬೇಕು, ಯಾಕಂದರೆ ಅವ್ನಿಗೆ ತಿನ್ನೋದಕ್ಕೆ ಬರಲ್ಲ. ಸ್ಕೂಲಲ್ಲಿ ಅಂದರೆ ಸ್ಪೂನ್ ಇಟ್ಟು ಕಳಿಸ್ತೀನಿ, ಅಲ್ಲಿ ತಿಂತಾನೆ. ಮನೇಲಿ ಮಾತ್ರ ನಾನೇ ಟಿಫನ್ನು ಊಟ ಏನಿದ್ರು ನಾನೇ ಮಾಡಿಸ್ತೀನಿಲ್ಲ, ಅಮ್ಮ ಮಾಡಿಸ್ತಾರೆ. ಅವ್ರ ಪಪ್ಪ ಅಂದರೆ ಅವರು ಮತ್ತು ಕೆಲ್ಸಕ್ಕೆ ಹೋಗೋಕ್ಕೆ ಲೇಟ್ ಆಗ್ತಾ ಇರುತ್ತೆ. ಒಂದು ಸಲ ಅವರು ಕೂಡ ಮಾಡಿಸ್ತಾರೆ, ಆದರೆ ಡೈಲಿ ಮಾಡಿಸೋದಕ್ಕಾಗಲ್ಲ.
ಎಷ್ಟೊತ್ತಿದ್ರು ನಾನು ಅಮ್ಮ ಇಬ್ಬರು ಮಾಡಿಸ್ತೀವಿ. ಇವಾಗ ಅವನಿಗೇ ಹಾಕ್ಕೊಡ್ತಾ ಇದ್ದೀನಿ. ಫಸ್ಟ್ ಅವ್ನಿಗೆ ಹಾಕ್ಕೊಟ್ಬಿಡ್ಬೇಕು. ಬಿಸಿಯಾಗಿದ್ದಾಗಲೇ ಅವ್ನು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾನೆ ಇದನ್ನು. ಅದ್ರ ಜೊತೆ ಸ್ವಲ್ಪ ಟೊಮೆಟೊ ಉಪ್ಪಿನಕಾಯಿ, ಅಂದರೆ ಸ್ವಲ್ಪ ಗೊಜ್ಜು ಥರ ಮಾಡಿರ್ತೀನಿ. ಏನು ಇಲ್ಲ, ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿ, ಟೊಮೆಟೊ, ಒಂಚೂರು ಅರಿಶಿನ, ಖಾರದ ಪುಡಿ, ಸಾಸಿವೆ ಆಪ್ಷನಲ್ ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಒಂದು ಚಿಟಿಗೆಯಷ್ಟು ಸಕ್ಕರೆ, ಅದಿಷ್ಟು ಹಾಕ್ಬಿಟ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದಕ್ಕೆ ಇದೇ ಕಾಂಬಿನೇಷನ್ನು ಆಯಿತಾ. ಮೊಸರು ಹಾಕ್ಕೊಂಡ್ರೂ ಕೂಡ ನಮ್ಗೆ ಅಷ್ಟು ಟೇಸ್ಟ್ ಅನಿಸಲ್ಲ. ಈ ಟೊಮೆಟೊ ಉಪ್ಪಿನಕಾಯಿ ಇತ್ತಂದರೆ ತುಂಬ ಟೇಸ್ಟು. ಇವಾಗ ಅವ್ರನ್ನ ಟಿಫನೆಲ್ಲ ತಿನ್ನಿಸ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿದಾದ್ಮೇಲೆ ನಾನಿಲ್ಲಿ ಜೋಳಕಾಯಿ ಹುರಿತಾ ಇದ್ದೀನಿ. ಜೋಳಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಕಡೆ ನಾನು ರೊಟ್ಟಿ ಮಾಡೋಣ ಅಂತೇಳಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ರೊಟ್ಟಿ ಮಾಡಬೇಕೀಗ. ರೊಟ್ಟಿ ಮಾಡಿ ಜೋಳಕಾಯಿ ಪಲ್ಯ ಮಾಡ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಜೋಳಕಾಯಿ ಪಲ್ಯ. ನನ್ನ ಮಗನಿಗೆ ತುಂಬ ಫೇವ್ರೇಟು. ಏನು ಪಲ್ಯ ಮಾಡೋಣ ಅಂತ ಕೇಳಿದ ತಕ್ಷಣ ಬಾಯಲ್ಲಿ ಬರೋ ಮೊದಲನೇ ಹೆಸರು ಈ ಪಲ್ಯ, ಜೋಳಕಾಯಿ ಪಲ್ಯ ಮಾಡಮ್ಮ. ಇದರಲ್ಲಿ ಏನಂದರೆ ಸ್ವಲ್ಪ ಎಣ್ಣೆಯಲ್ಲಿ ನಾನು ಫ್ರೈ ಮಾಡಿಕೊಂಡು ಮತ್ತು ಎಣ್ಣೆಯಲ್ಲೇ ನಾನು ಅದನ್ನು ಪಲ್ಯ ಮಾಡ್ತೀನಿ. ಜಾಸ್ತಿ ಸ್ವಲ್ಪ ಅಂದರೆ ನಾವೆಲ್ಲರೂ ಈಗ ಹೊರಗಡೆ ಹೋಗ್ತಾ ಇರ್ತೀವಲ್ಲ ಟ್ರಿಪ್ಪು, ಆ ಟೈಮಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ನೀರನ್ನು ಜಸ್ಟ್ 1-2 ಸ್ಪೂನಷ್ಟು, ನಾವು ಏನು ಊಟ ಮಾಡ್ತೀವಲ್ಲ ಸ್ಪೂನು, ಆ ಸ್ಪೂನಲ್ಲಿ 2-3 ಸ್ಪೂನ್ಸ್ ಲಾಸ್ಟ್ ಅಂದರೆ ಅಷ್ಟು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡಿಕೊಂಡು ಪಲ್ಯ ಮಾಡಿಕೊಂಡ್ರೆ, ನೀವು ಇವತ್ತು ಬೆಳಗ್ಗೆನೇ ಮಾಡಿಕೊಂಡ್ರು ಅಂದರೆ ಬೆಳಗ್ಗೆ ಒಂದು 5 ಗಂಟೆ ಹಂಗೆ ಮಾಡಿಕೊಂಡ್ರು ನೈಟ್ ರಾತ್ರಿ 10-11 ಗಂಟೆವರೆಗೂ ಕೂಡ ಏನೂ ಆಗಲ್ಲ, ಕೆಡೋದಿಲ್ಲ, ಆರಾಮಾಗಿ ಊಟ ಮಾಡ್ಬೋದು. ಮತ್ತು ಇಲ್ಲಿ ನಾನು ತರಕಾರಿ ಸಾಂಬಾರು ನಾನು ಮಾಡಿರಲಿಲ್ಲ, ಇದು ನನ್ನ ಫ್ರೆಂಡ್ ಮಾಡಿದ್ಲು ಆಯಿತಾ. ನನಗೆ ತುಂಬ ಇಷ್ಟ ಈ ಸಾಂಬಾರು, ಹಾಗಾಗಿ ಅವಳು ಇವತ್ತು ನಮ್ಮ ಮನೆಗೆ ಬಂದಿದ್ಲು, ಸಾಂಬಾರು ಮಾಡಿದ್ಲು. ತರಕಾರಿ ಸಾಂಬಾರು ಇದು, ಆಲೂಗಡ್ಡೆ ಮತ್ತು ಜೋಳಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿರೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ರೈಸ್ ಕೂಡ ರೆಡಿ ಇದೆ, ಬಿಸಿ ಅನ್ನ. ಹಾಗೆ ಇಲ್ಲಿ ಪಲ್ಯನೂ ಕೂಡ ರೆಡಿ ಮಾಡ್ತಾ ಇದ್ದೀನಲ್ಲ, ಬೇಗ ಪಲ್ಯ ಮಾಡಿಟ್ಟು ರೊಟ್ಟಿ ಮಾಡಬೇಕಷ್ಟೇ. ಈಗ ರೊಟ್ಟಿ ಕೂಡ ನಾನು ಉದ್ದಿ ಒಂದು ಮರದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೇನು ಬೇಯಿಸ್ಬೇಕಷ್ಟೇ. ಇವಾಗ ಅದನ್ನು ಬೇಯಿಸಿದರೆ ನನಗೆ ರೊಟ್ಟಿ ಬೇಗ ಆಗುತ್ತೆ. ಒಂದೇ ಸಲ ಎಲ್ಲ ಅಂದರೆ ಉದ್ದಿ ಅಂತ ಹೇಳ್ತೀವಿ ನಾವು, ಲಟ್ಸಿ ಅಂತ ಹೇಳ್ತೀರಲ್ಲ, ನಾವು ಉದ್ದಿ ಅಂತ ಹೇಳ್ತೀವಿ. ರೊಟ್ಟಿ ಎಲ್ಲ ಉದ್ದಿ ಈ ಥರ ಹಾಕ್ಕೊಂಬಿಟ್ರೆ ಬೇಗ ಬೇಯಿಸ್ಬಿಡ್ಬೋದು, ಬೇಗ ಆಗಿಬಿಡುತ್ತೆ. ಇಲ್ಲ ಒಂದೇ ಸಲನೇ ಈ ಕಡೆ ನಾವು ಉದ್ಕೊತಾನೆ ಇಲ್ಲಿ ಮಾಡ್ತೀನಿ ಅಂದರೆ ನನಗೆ ಸ್ವಲ್ಪ ತಡ ಹಿಡಿಯುತ್ತೆ, ನನಗೆ ಬೇಗ ಆಗೋಲ್ಲ ರೊಟ್ಟಿ ಅನ್ನೋದು. ಚಪಾತಿ ಸ್ವಲ್ಪ ಬೇಗ ಮಾಡ್ತೀನಿ, ರೊಟ್ಟಿ ನನಗೆ ಆಗೋಲ್ಲ, ನನಗೆ ಬೇಗ ಬರೋದೇ ಇಲ್ಲ. ನಾನು ಇವಾಗ ರೀಸೆಂಟಾಗಿಂದ ನಾನು ಕಲ್ತಿರೋದು ರೊಟ್ಟಿ ಮಾಡೋದು. ನಿಜವಾಗ್ಲೂ ನಂಗೆ ರೊಟ್ಟಿ ಅಂದರೆ ಹೆಂಗೆ ಮಾಡೋದಂತನೂ ಕೂಡ ನನಗೆ ಗೊತ್ತಿರಲಿಲ್ಲ ಆಯಿತಾ. ಮದುವೆಗಿಂತ ಮುಂಚೆ ಅಂದರೆ ನನಗೆ ಏನೂ ಗೊತ್ತಿಲ್ಲ. ರೈಸ್ ಮಾಡೋದೊಂದು, ಆಮೇಲೆ ಸ್ವಲ್ಪ ಮ್ಯಾಗಿ ಮಾಡ್ಕೊಳೋದೊಂದು, ಆಮೇಲೆ ಇನ್ನೊಂದೇನು ಬೇಳೆ ಸಾರು, ಇದಿಷ್ಟೇ ನನಗೆ ಗೊತ್ತಿದ್ದು. ಅದನ್ನು ಬಿಟ್ಟರೆ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ಮದುವೆ ಆದಮೇಲೆ ಪ್ರತಿಯೊಂದು ಅಡುಗೆ ಕಲ್ತಿದ್ದು. ರೊಟ್ಟಿ ಕೂಡ ಮತ್ತು ಮುದ್ದೆ ಅದೆಲ್ಲ ಮಾಡೋದು ಕಲ್ತಿದ್ದೆ ನಾನು ಮದುವೆ ಆದಮೇಲೆ ಆಯಿತಾ. ಇವಾಗ ಒಂದು ಸ್ವಲ್ಪ ಇವಾಗ ಮಕ್ಕಳೆಲ್ಲ ಆದಮೇಲೆ ನಾನು ರೊಟ್ಟಿ ಮಾಡೋದು ಕಲ್ತಿದ್ದೀನಿ. ನಿಜವಾಗ್ಲೂ ನನಗೆ ಹೇಳ್ಕೊಳಕ್ಕೆ ಏನು ಬೇಜಾರಿಲ್ಲ. ಮೇನ್ ನಮ್ಮ ಮನೇಲಿ ರೊಟ್ಟಿನೇ ಇರಬೇಕು ನಮ್ಮ ಮನೆಯವ್ರಿಗೆ. ಆದರೆ ನಾನು ಮಾಡ್ತಾ ಇರಲಿಲ್ಲ, ನಮ್ಮ ಅಮ್ಮ ಮಾಡ್ತಾಯಿದ್ರು. ನನಗೆ ರೊಟ್ಟಿ ಬರಲ್ಲ ಅಂತ ಗೊತ್ತು. ಸೊ ಹಾಗಾಗಿ ಅಮ್ಮ ನನಗೆ ಹೇಳ್ತಾ ಇರಲಿಲ್ಲ, ಅಮ್ಮನೇ ರೊಟ್ಟಿ ಮಾಡ್ತಾಯಿದ್ರು. ನಾನು ಯಾವತ್ತೂ ಕೂಡ ಅದ್ರ ಮುಂದೆ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ನನಗೆ ಅನಿಸ್ತಿಲ್ಲ, ನಾನು ಮಾಡೋದು ಕಲಿಬೇಕು ಅಂತ ಅನ್ನಿಸ್ತು. ನಮ್ಮ ಮನೆಯವ್ರು ಹೇಳ್ತಾರೆ, ಅದು ಒಂದು ನನಗೆ ಖುಷಿ. ಏನಕ್ಕಂದರೆ ನಾನು ಹೆಂಗೆ ಮಾಡಿರೋ ಅವರು ಓಕೆ ಪರವಾಗಿಲ್ಲ, ಇವತ್ತು ಸರಿ ಆಗಿಲ್ಲ, ನೆಕ್ಸ್ಟ್ ಸರಿ ಹೋಗುತ್ತೆ, ಮಾಡೋಣ, ಏನೂ ಆಗೋಲ್ಲ, ಟ್ರೈ ಮಾಡು, ತಿನ್ನೋಣ ಅಂತ ಹೇಳ್ತಾರೆ. ಕೆಟ್ಟೋಯ್ತು ಅಂತ ಬೈಯಲ್ಲ ಅವರು. ಓಕೆ ಪರವಾಗಿಲ್ಲ, ಇವಾಗ ಏನು ಮಿಸ್ಟೇಕ್ ಮಾಡಿಯೋ ಅದೇ ನೆಕ್ಸ್ಟ್ ಮಾಡಬೇಡ, ಅದೇನು ಜಾಸ್ತಿ ಹಾಕಿದೆಯೋ ಅಥವಾ ಕಡಿಮೆ ಹಾಕಿದೆಯೋ ನೋಡಿಕೊಂಡು ನೆಕ್ಸ್ಟ್ ಆ ಥರ ಹಾಕ್ಲಿಲ್ದಂಗೆ ಅದು ಬ್ಯಾಲೆನ್ಸ್ ಆಗೋ ಥರ ಮಾಡು ಅಂತ ಹೇಳ್ತಾರೆ. ಸೊ ಆ ಥರ ಅವರು ನಾನು ಈ ಥರ ರೊಟ್ಟಿ ಮಾಡಿದ್ದಕ್ಕೂ ಕೂಡ ಸಖತ್ ಇಷ್ಟಪಟ್ಟರು ಅವರು. ಓ ರೊಟ್ಟಿ ಮಾಡಿಬಿಟ್ಟಿದ್ಯಾ ಅಂತಂದೇಳಿ. ನಿಜವಾಗ್ಲೂ ನಂಗೆ ಸಖತ್ ಖುಷಿಯಾಯಿತು. ಕೆಲವೊಬ್ಬರು ಹೆಂಗಂದರೆ ನಾವು ಏನಾದ್ರು ಸ್ವಲ್ಪ ಮಾಡಿ ಹೆಚ್ಚು ಕಡಿಮೆ ಮಾಡಿದ್ರೂ ಕೂಡ ಬೈದು ಬಿಡ್ತಾರೆ. ಅವಾಗೊಂದು ಸ್ವಲ್ಪ ಬೇಜಾರು ಆಗುತ್ತೆ, ಒಂಚೂರು ಭಯನೂ ಆಗುತ್ತೆ, ಏನು ಹೇಳ್ಬಿಡ್ತಾರೋ ಏನೋ, ಏನು ಬೈತಾರೋ ಏನೋ ಅಂತ ಹೇಳಿ. ಬಟ್ ನಮ್ಮ ಮನೆಯವರು ಅದೊಂದು ವಿಷಯದಲ್ಲಿ ನಾನು ಮೆಚ್ಕೋಬೇಕು. ನಾನು ಏನು ಮಾಡಿದರೂ ಕೂಡ ಸುಮ್ಮನೆ ಊಟ ಮಾಡ್ತಾರೆ, ಅದು ಒಂದು. ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಮೇನ್ ಏನು ಗೊತ್ತಾ, ಈ ಥರ ಉಬ್ಬಿ ಬರ್ತಾ ಇರುತ್ತಲ್ವ, ನೋಡೋದಕ್ಕೆ ಖುಷಿಯಾಗುತ್ತೆ. ಅಕಸ್ಮಾತ್ ಒಂದು ಸಲ ಏನಾದರೂ ಜಳ ಬಡೀತು ಕೈಗಂದರೆ ಮೇಲ್ಗಡೆ ಇರೋಂಥ ಎಲ್ಲ ದೇವತೆಗಳು ನಮ್ಮ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಆ ರೇಂಜಿಗೆ ಜಳ ಬಡಿಯುತ್ತದು. ನಿಜವಾಗ್ಲೂ ನನಗೊಂದು ಸಲ ಕೈಗೆ ಜಳ ಬಡೀತು, ಹತ್ತುಬಿಟ್ಟೆ ನಾನು. ನಿಜವಾಗ್ಲೂ ಈ ರೊಟ್ಟಿ ಮಾಡೋಷ್ಟರಲ್ಲಿ ಯಪ್ಪ ಯಾಕಾದ್ರೆ ಈ ರೊಟ್ಟಿ ಹಚ್ಕೊಂಡು ನಾವು ಮಾಡೋದಂತ ಅನಿಸ್ತು. ಆಮೇಲೆ ಇನ್ನೊಂದು ಕಡೆ ಅಂದ್ಕೊಂಡೆ, ಇಲ್ಲ ಇದೆಲ್ಲ ನಮ್ಗೆ ಪಾಠ, ಇದೆಲ್ಲ ಇದ್ದಿದ್ದೆ.
ಮಾಮೂಲು ಅಡುಗೆ ಮಾಡಬೇಕಾರೆ ಅಂದ್ಕೊಂಡು ನಾನೇ ಸಮಾಧಾನ ಮಾಡಿಕೊಂಡೆ, ನನಗೆ ನಾನೇ ಮಾಡಿಕೊಂಡು ಕಂಪ್ಲೀಟಾಗಿ ರೊಟ್ಟಿ ಎಲ್ಲ ಮಾಡಾಕಿದೆ. ಇವಾಗ ರೊಟ್ಟಿ ಮಾಡಿ ಇಲ್ಲಿ ನೋಡಿ ಒಂದು ವೇಲ್ ಹಾಸಿಟ್ಕೊಂಡಿದ್ದೀನಲ್ಲ, ಈ ವೇಲ್ ಮೇಲೆ ತೆಗ್ದಾಕ್ತಾಯಿದ್ದೀನಿ. ಫೈನಲಿ ನಾನು ಮಾಡಿರೋಂಥ ರೊಟ್ಟಿ ಇಷ್ಟು ರೆಡಿಯಾಗಿದ್ದವು. ಇದು ಸ್ವಲ್ಪ ಹೊತ್ತು ಗಾಳಿಗೆ ಬಿಟ್ಟು ಆಮೇಲೆ ನಾನು ಪ್ಲೇಟಲ್ಲಿ ಹಾಕಿ ತೆಗ್ದಿಕ್ತೀನಿ. ಕೆಲವೊಬ್ರು ಚಿಬ್ಲಿ ಬರುತ್ತೆ ನೋಡಿ, ಬಿದಿರಲ್ಲಿ ಮಾಡಿರ್ತಾರೆ ಬುಟ್ಟಿ, ಆ ಥರದ್ದು ಚಿಬ್ಲಿ ಅಂತ ಕರೀತಾರೆ, ಅದರೊಳಗಡೆ ಹಾಕಿಕ್ತಾರೆ. ನಮ್ಮ ಮನೇಲಿ ಇಲ್ಲ, ಹಾಗಾಗಿ ನಾನು ಇಲ್ಲೇ ಅಂದರೆ ವೇಲ್ ಹಾಕ್ಬಿಟ್ಟು ವೇಲ್ ಮೇಲೆ ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಅದು ಆರಿದ ಮೇಲೆ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಬಿಡ್ತೀನಿ. ಪಲ್ಯ ಕೂಡ ರೆಡಿ ಇದೆ, ರೈಸ್ ರೆಡಿ ಇದೆ, ಸಾಂಬಾರು ರೆಡಿ ಇದೆ, ಮಧ್ಯಾಹ್ನದ ಅಡುಗೆ ರೆಡಿ ಇದೆ. ಸೊ ಇಷ್ಟೇ ಇವತ್ತಿನ ಅಡುಗೆ, ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಮತ್ತು ಇಲ್ಲಿ ಕಟ್ಕಲ್ ರೊಟ್ಟಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದೇ ಕಲ್ಲಿನ ಮೇಲೆ ನಾನು ರೊಟ್ಟಿ ಮಾಡಿದ್ದು. ಸಖತ್ ಖುಷಿ ಆಯಿತು ನನಗಂತೂ. ಫೈನಲಿ ನಾನು ಮಾಡೋದು ಕಲ್ತ್ನಲ್ಲ ಅಂತ ಹೇಳಿ. ಹಾಗೆ ಪಲ್ಯ ಕೂಡ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿತ್ತು ಪಲ್ಯ. ಹಿಂಗೆ ಇರಬೇಕು, ಸ್ವಲ್ಪ ಗಟ್ಟಿಯಾಗಿರಬೇಕು, ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.